ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಆರಾಮಿದ್ದೀವಿ, ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಶೇಂಗಾ ಚಟ್ನಿ, ಅಂದರೆ ನಿಮ್ಮ ಕಡೆ ಕಡಲೆ ಬೀಜದ್ದು ಚಟ್ನಿ ಅಂತ. ನಮ್ಮ ಕಡೆ ನಾವು ಕುಟ್ಟುತ್ತೀವಿ, ಒಳ್ಳಲ್ಲಿ ಹಾರಿಕೋಲು ತಗೊಂಬಿಟ್ಟು ಕುಟ್ಟಿ ಸ್ವಲ್ಪ ಉದುರಾಗೇನೆ ಮಾಡ್ಕೊಂಡಿರ್ತೀವಿ. ಯಾಕಂದರೆ ನಮಗೆ ಅದೇ ರುಚಿ. ಇವತ್ತಿಗೆ ನೋಡಿರಿ, ನಾವು ಗ್ಯಾಸಲ್ಲಿಕ್ಕಿಂತನೂ ಒಲೆ ಮೇಲೆ ಮಾಡಿದರೆ ಸಖತ್ತಾಗಿ ರುಚಿ ಇರುತ್ತೆ. ನೀವು ಯಾರಾದರೂ ಒಲೆಯಲ್ಲಿ ಅಡುಗೆ ತಿಂದವರಿದ್ದರೆ ನಾನು ಹೇಳೋದು ಸರಿ ಅನಿಸುತ್ತೆ ನಿಮಗೆ. ಇವಾಗೂ ನಾವು ನಮ್ಮ ಕಡೆ ಹೋದರೆ ಅದೇ ಪಲ್ಯ ರೊಟ್ಟಿ ಮಾಡಲಿ ಅಷ್ಟು ಟೇಸ್ಟ್ ಅನ್ನಿಸ್ತತೆ, ನಮಗೆ ಅಷ್ಟು ರುಚಿ ಅನ್ನಿಸ್ತತೆ. ವಾವ್, ಏನು ಚೆನ್ನಾಗೈತೆ ಅಂತೀವಿ. ಆದರೆ ಅದನ್ನೇ ನಾವೇ ಇಲ್ಲಿ ಮಾಡಿದರೆ ನಮಗಷ್ಟು ರುಚಿ ಅನಿಸಲ್ಲ. ಏನು ನೀರಿನ ಪ್ರಭಾವ ಏನೋ ಗೊತ್ತಿಲ್ಲ, ನನಗನ್ನಿಸ್ತು ಹೇಳಬೇಕನ್ನಿಸ್ತು ಹೇಳ್ತಾಯಿದ್ದೀನಿ. ನಮ್ಮೂರ ಕಡೆ ಹೋದ್ರೆ ನಾನು ಸಿಹಿ ಅಡುಗೆಗಿಂತನೂ ರೊಟ್ಟಿ ಪಲ್ಯನೇ ತಿನ್ನೋದು ಜಾಸ್ತಿ. ಇವಾಗ ಹೋದರೆ ನಾವು ಮಾಡ್ಕೊತೀವಿ, ಆದರೆ ಅಲ್ಲಿ ರುಚಿ ಬರಲ್ಲ. ಹೀಗಾಗಿ ಏನೋ ಮಾಡ್ಕೋಬೇಕು, ತಿನ್ನಬೇಕು, ಇಲ್ಲೇ ಇರೋರಲ್ವಾ ಅಂದ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀವಿ. ನೋಡಿರಿ, ಈಗ ಒಂದು ದುಂಡಗೆ ಸಣ್ಣ ಗುರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಶೇಂಗಾನ ಸಣ್ಣಗೆ ಇಟ್ಕೊಂಡ್ರೆ ಒಳಗೆಲ್ಲ ಬೇಯ್ತವಲ್ವ, ಅದಕ್ಕೆ ನೀಟಾಗಿ ಹುರ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಲಿ. ತಣ್ಣಗಾದರೆ ಅದು ಚೆನ್ನಾಗಿ ಬೇಗ ಪುಡಿ ಆಕ್ಕತಿ. ಬಿಸಿ ಇತ್ತಂದರೆ, ಬಿಸಿ ಇದ್ದಾಗ ನಾವು ಮಿಕ್ಸಿಗೆ ಹಾಕ್ಬಿಟ್ರೆ ಸ್ವಲ್ಪ ಗಂಟಾಗೋದು ಜಾಸ್ತಿ. ಅದ್ರ ಸಲುವಾಗಿ ನಾವು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಕುಟ್ಟಾಕಿಲ್ವಲ್ಲ, ಇಲ್ಲಿ ಒಳಕಲ್ಲಿಲ್ವಲ್ಲ, ಅದಕ್ಕೇ ಮಿಕ್ಸಿಗೆ ಹಾಕ್ಕೋಬೇಕು. ಈಗ ನೋಡಿರಿ, ಎಲ್ಲ ಪರವಾಗಿಲ್ಲ, ಎಲ್ಲ ಚೆನ್ನಾಗಾಗಿದ್ದಾವೆ. ಈಗ ಒಂದು ತೆಗೆದು ಒಂದು ತಟ್ಟೆಗೆ ಹಾಕ್ಕೋತೀನಿ ನಾನು. ನೋಡಿರಿ, ಚೆನ್ನಾಗಿ ಬೆಂದಿದ್ದಾವೆ. ತಟ್ಟೆಗೆ ಹಾಕ್ಕೊಂಬಿಟ್ಟು ಇದಕ್ಕೇನು ಬೇಕು ಸಾಮಗ್ರಿ ನೋಡೋಣ. ಬೆಳ್ಳುಳ್ಳಿ, ಉಪ್ಪು, ಖಾರ ಪುಡಿ, ಆಮೇಲೆ ಕರಿಬೇವು, ಬೆಲ್ಲ, ಜೀರಿಗೆ, ಹುಣಸೆಹಣ್ಣು. ನಾವು ಯಾವುದೇ ಒಂದು ಚಟ್ನಿ ಮಾಡಿದರೂ ಬೆಲ್ಲ ಹುಣಸೆಹಣ್ಣು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ. ಈಗ ಇದನ್ನಷ್ಟೇ ರುಬ್ಕೊತೇನೆ ನಾನು. ರುಬ್ಕೊಂಬಿಟ್ಟು ಆಮೇಲೆ ಶೇಂಗದ ಕಾಳು ಹಾಕ್ತೀನಿ. ಈ ಚಟ್ನಿ ಪುಡಿ ನಿಮಗೆ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನೋಡ್ಕೊತ ಹೋದರೆ ನಮಗೂ ಖುಷಿ ಅನ್ನಿಸ್ತೈತೆ. ಇನ್ನೊಂದು ಮತ್ತೊಂದು ಮಾಡಬೇಕು ಅಂತ ಆಸೆ ಹುಡ್ತತೆ. ನಾನು ಒಂದೊಂದು ಮಾಡ್ಕೊತ ಹೋಗ್ತೇನೆ ಎಲ್ಲ ಥರ. ನನಗೆ ಆ ಕಡೆಯದ್ದು ಅಡುಗೆ ಬರುತ್ತೆ, ಈ ಕಡೆಯದ್ದು ಬರಲ್ಲ. ದಯವಿಟ್ಟು ಎಲ್ಲರೂ ನೋಡಿ ಮಾಡ್ಕೊಳ್ಳಿ. ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಚಪಾತಿ ಜೊತೆಗೂ ತಿನ್ಬೋದು, ನೀವು ಯಾವುದೇ ಅಡುಗೆ ಜೊತೆಗೂ ತಿನ್ಬೋದು. ಮಾಡ್ಕೊಂಡು ಒಂದ್ಸರಿ ಕಮೆಂಟ್ ಮಾಡಿ. ಸ್ವಲ್ಪ ಉಲ್ಟ ಇದೆ. ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.